ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ಸ್ BSc ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ACPನಲ್ಲಿ ಅಂತಂದರೆ, ಒಟ್ಟು 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರದ್ದು ಲಾಸ್ಟ್ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಹೇಗೇನು ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ 2 ಬರುತ್ತೆ. ಒಂದು ಆಪ್ಟಿಕಲ್ ಐಸೋಮರಿಸಮ್ ಅಂತ ಕರಿತೀವಿ, ಒಂದಕ್ಕೆ ಜಮೆಟ್ರಿಕಲ್ ಐಸೋಮರಿಸಮ್ ಅಂತ. ಆಪ್ಟಿಕಲ್ ಐಸೋಮರಿಸಮ್ಗೆ 12ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಆಪ್ಟಿಕಲ್ ಐಸೋಮರಿಸಮ್ದು ಲಾಸ್ಟ್ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತು ವಿಡಿಯೋದಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆನ್ ಆಪ್ಟಿಕಲ್ ಐಸೋಮರಿಸಮ್. ಇದುವರೆಗೂ ಕ್ವಶನ್ ಪೇಪರಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಅದು 2 ಮಾರ್ಕ್ಸ್ ಆಗಿರ್ಬೋದು, ಇಲ್ಲಾಂದರೆ 4 ಮಾರ್ಕ್ಸ್ ಆಗಿರ್ಬೋದು, ಅದರದ್ದು ಇವತ್ತು ನಾನು ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಯಾವ ಪ್ಲೇ ಲಿಸ್ಟ್ಗೆ ಹೋಗಬೇಕು ಅಂದರೆ RCU SEP ಕೆಮಿಸ್ಟ್ರಿ ಫಸ್ಟ್ BSc ಏನಂತ ಇದಕ್ಕೆ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ಇದು ಸ್ಟಡಿ ಮೆಟೀರಿಯಲ್ ಇದೆ, ಸಿಲೆಬಸ್ ಏನಿದೆ ಅದನ್ನು ಆಲ್ರೆಡಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬರೀ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಹೆಂಗೆ ಆನ್ಸರ್ ಮಾಡಬೇಕು ಅದನ್ನಷ್ಟೇ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಚೆನ್ನಾಗಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಬೇಕು, ಪಾಠ ಅರ್ಥ ಆಗಬೇಕು ಅಂದರೆ ಎಲ್ಲ ವೀಡಿಯೋಸ್ನು ಇನ್ನೊಂದು ಆರ್ಡರ್ ನಾನು ಅದೇ ಸ್ಟೀರಿಯೋ ಕೆಮಿಸ್ಟ್ರಿ 13, 12 ಹಂಗೆ ಕೊಟ್ಟಿರ್ತೀನಿ. ಆಪ್ಟಿಕಲ್ ಐಸೋಮರಿಸಮ್ 1, 2, 3 ಅಂತ ಇದೆ. ಅದೇ ಥರ ನೀವೇನು ಮಾಡಬೇಕು, ಅದೇ ಆರ್ಡ್ರಲ್ಲಿ ಓದ್ಕೊಂಬಂದರೆ ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಥರ ಫಾಲೋ ಮಾಡಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 2 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ ಡಿಸ್ಕಸ್ ಮಾಡೋಣ. ವಾಟ್ ಆರ್ ಎನಾನ್ಶಿಯೋಮರ್ಸ್ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. 2 ಮಾರ್ಕ್ ಹೇಳ್ತಾ ಇದ್ದಾರೆ ಅಂದರೆ 1 ಮಾರ್ಕು ಡೆಫಿನೇಷನ್ಗೆ, 1 ಮಾರ್ಕು ಎಕ್ಸಾಂಪಲ್ಗೆ ಇರುತ್ತೆ. 1 ಮಾರ್ಕ್ ಅಂತಂದರೆ ಎನಾನ್ಶಿಯೋಮರ್ಸ್ ಅಂತಂದರೆ ದೇ ಆರ್ ಸ್ಟೀರಿಯೋ ಐಸೋಮರ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ and they are able to rotate the plane polarized light either in the right direction or in the left direction, and their mirror images are not superimposable to each other. They are called as enantiomers. They are optically active isomers ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾವುದನ್ನ enantiomers ಅಂತ ಕರಿತೀವಿ ಅಂದರೆ optically active isomers which have a chiral center which is going to exhibit the chirality and also have a capacity to rotate the plane polarized light on either side, on either direction. ಅಂಥದಕ್ಕೆ ನಾವೇನಂತ ಕರಿತೀವಿ, enantiomers ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿದ್ರೆ D-lactic acid, L-lactic acid ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ನೀವು ಯಾವಾಗೂ ನೆನ್ಪಿಟ್ಕೋಬೇಕು, ಎನಾನ್ಶಿಯೋಮರ್ಸ್ ಅಂತ ಅಂದಾಗ ಯಾವಾಗೂ 2 ಐಸೋಮರ್ನ ಬರಿಬೇಕು. ಸ್ಟ್ರಕ್ಚರ್ ಗೊತ್ತಿದೆ ಅಂದರೆ ಸ್ಟ್ರಕ್ಚರ್ ಬರೀರಿ. ಸ್ಟ್ರಕ್ಚರ್ ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಯು ಆರ್ ಗೋಯಿಂಗ್ ಟು ರೈಟ್ D and L-lactic acid ಅಥವಾ ಮೈನಸ್ and ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ಅಂತ ನೀವು ಬರೀಬೇಕಾಗುತ್ತೆ. ಅದೇ ಥರ ವಾಟ್ ಈಸ್ ಎನಾನ್ಶಿಯೋಮರಿಸಮ್ ಅಂತ ಕೇಳ್ತಾರೆ. ಅದೇ ಥರನೇ ಎನಾನ್ಶಿಯೋಮರಿಸಮ್ ಇಸ್ ಎ ಪ್ರೋಸೆಸ್. ಯಾವುದು ದ ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಎನಾನ್ಶಿಯೋಮರ್ಸ್ ಇಸ್ ಕಾಲ್ಡ್ ಆಸ್ ಎನಾನ್ಶಿಯೋಮರಿಸಮ್ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಎನಾನ್ಶಿಯೋಮರ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ದೋಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟು ರೈಟ್ ಸೈಡ್ ಆರ್ to a left side, and they're going to have a chiral center and they're going to exhibit non-superimposable mirror images. ಅಂತ ಸ್ಟೀರಿಯೋ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. The phenomenon exhibited by such isomers is called as enantiomerism. Again enantiomerismಗೆ ಎಕ್ಸಾಂಪಲ್ ಕೇಳಿದ್ರೆ again ಯಾವ್ದಾದ್ರು ಒಂದು D ಐಸೋಮರು, ಒಂದು L ಐಸೋಮರು, ಲ್ಯಾಕ್ಟಿಕ್ ಆಸಿಡ್ ಬರಿಬೋದು, ಟಾಟಾರಿಕ್ ಆಸಿಡ್ ಬರಿಬೋದು, ಯಾವುದೇ ಒಂದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ದು ನೀವು ಅಲ್ಲಿ ಎಕ್ಸಾಂಪಲ್ನ ಕೊಡ್ಬೋದಾಗತ್ತೆ. ಅದೇ ಥರ ವಾಟ್ ಆರ್ ಡಯಾಸ್ಟೀರಿಯೋ ಐಸೋಮರ್ಸ್ ಗಿವನ್ ಎಕ್ಸಾಂಪಲ್. ಇಲ್ಲೂ ಅಷ್ಟೇ 2 ಮಾರ್ಕ್ ಇದೆ ಅಂದರೆ 1 ಮಾರ್ಕ್ ಡೆಫಿನೇಷನ್ಗೆ, 1 ಮಾರ್ಕ್ ಎಕ್ಸಾಂಪಲ್ಗೆ. ಡಯಾಸ್ಟೀರಿಯೋಮರ್ಸ್ ಆರ್ ನಾನ್ ಮಿರರ್ ಇಮೇಜಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ದೇ ಮೇ ಹ್ಯಾವ್ ಮೋರ್ ದ್ಯಾನ್ 2 ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಸ್ಟೀರಿಯೋ ಸೆಂಟರ್ಸ್ ಯಾವುದಿದೆಯಲ್ಲ ಅದ್ರ ಮೇಲೆ 2 ಇರಬೇಕು ಅಂತಿಲ್ಲ. ದೇ ಮೇ ಹ್ಯಾವ್ ಮೋರ್ ದ್ಯಾನ್ 2 ಐಸೋಮರ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನೀವು ಟಾಟಾರಿಕ್ ಆಸಿಡ್ನ ತಗೊಳ್ಳೋದಾದರೆ ಟಾಟಾರಿಕ್ ಆಸಿಡ್ಗೆ ನಿಮಗೆ D ಟಾಟಾರಿಕ್ ಆಸಿಡ್, L ಟಾಟಾರಿಕ್ ಆಸಿಡ್, ಮಿಸೋ ಟಾಟಾರಿಕ್ ಆಸಿಡ್ ಬರುತ್ತೆ. ಇಲ್ಲಿ ಸ್ಟ್ರಕ್ಚರ್ನ ನೀವು ಸ್ಟ್ರಕ್ಚರ್ 1 D ಟಾಟಾರಿಕ್ ಆಸಿಡ್ ಅಂತ ತಗೊಂಡ್ರೆ, ಸ್ಟ್ರಕ್ಚರ್ 1 ಆ್ಯಂಡ್ ಸ್ಟ್ರಕ್ಚರ್ 3ನ ಮಿಸೋ ಟಾಟಾರಿಕ್ ಆಸಿಡ್ ಅಂತ ತಗೊಂಡ್ರೆ, ಸ್ಟ್ರಕ್ಚರ್ 1 and 3 are called as diastereomers. ಅದೇ ಥರ ಸ್ಟ್ರಕ್ಚರ್ 2 and 3 are also called as diastereomers. They are optical isomers of the same compound but they are not mirror images. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ.
ಅದೇ ಥರ ವಾಟ್ ಈಸ್ ಡಯಾಸ್ಟೀರಿಯೋ ಐಸೋಮರಿಸಮ್ ಅಂತ ಕೇಳ್ತಾರೆ. ದ ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಡಯಾಸ್ಟೀರಿಯೋಮರ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ವಾಟ್ ಆರ್ ಡಯಾಸ್ಟೀರಿಯೋಮರ್ಸ್? ದೋಸ್ ಆರ್ ದಿ ಐಸೋಮರ್ಸ್, ದೋಸ್ ಆರ್ ದಿ ಸ್ಟೀರಿಯೋ ಐಸೋಮರ್ಸ್. ದೇ ಆರ್ ನಾನ್ ಮಿರರ್ ಇಮೇಜಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ದ ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಸಚ್ ಐಸೋಮರ್ಸ್ ಇಸ್ ಕಾಲ್ಡ್ ಆಸ್ ಡಯಾಸ್ಟೀರಿಯೋ ಐಸೋಮರಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಲ್ಲಿ ಕೊಟ್ಟಂಗೆ ಎಕ್ಸಾಂಪಲ್ ಬೇಕಾಗುತ್ತೆ. ಅದೇ ಥರ ವಾಟ್ ಈಸ್ ಮಿಸೋ ಕಾಂಪೌಂಡ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಮಿಸೋ ಕಾಂಪೌಂಡ್ ಅಂದರೆ ಆಪ್ಟಿಕಲಿ inactive compound due to the presence of the plane of symmetry. Due to the presence of symmetry in the molecule, they are optically inactive. ಅಂತದಕ್ಕೆ ನಾವೇನಂತ ಕರಿತೀವಿ, ಮಿಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಇಟ್ಸ್ ಅನ್ ಇನ್ಹೆರಿಟೆಂಟ್ ಪ್ರಾಪರ್ಟಿ ಆಫ್ ದಿ ಕಾಂಪೌಂಡ್. ಇಟ್ಸ್ ಅನ್ ಇಂಟರ್ನಲ್ ಕಾಂಪನ್ಸೇಷನ್. So they are inactive due to the plane of symmetry. The plane of symmetry is a plane which is going to divide the molecule into two equal halves, which are mirror images of each other, which are superimposable mirror images of each other. Because of that, symmetry is introduced. ಹಂಗಾಗಿ ಏನಾಗುತ್ತೆ ಅಂದರೆ, ದೇ ಡಸಂಟ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. They have a capacity, but half of the molecule will rotate towards the right side, half of the molecule will going to rotate towards the left side. Thereby the net total angle of rotation of the PPL will become zero. ಅಂತ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಮೀಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದರೆ 2,3 ಡೈಕ್ಲೋರೋಬ್ಯೂಟೇನ್ ಕೊಡ್ಬೋದು, ಇಲ್ಲ ಅಂದರೆ ಮೀಸೋ ಟಾಟಾರಿಕ್ ಆಸಿಡ್ನ ನೀವು ಕೊಡ್ಬೋದು. ಅದೇ ಥರ ಗಿವ್ ದಿ ಸ್ಟ್ರಕ್ಚರ್ ಆಫ್ ಮೀಸೋ ಟಾಟಾರಿಕ್ ಆಸಿಡ್ ಶೋಯಿಂಗ್ ದಿ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೇನ್ ಆಫ್ ಸಿಮಿಟ್ರಿ ಯೂಸ್ ಮಾಡಿಕೊಂಡು ಈ ಥರ ಮಾಲಿಕ್ಯೂಲ್ನ ಡಿವೈಡ್ ಮಾಡೋ ಅಂಥದ್ದು. ಸೊ ಅಲ್ಲಿ ಎಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೆನ್ಷನ್ ದಿ ನೆಸೆಸರಿ ಕಂಡೀಷನ್ ಫಾರ್ ದ ಕಾಂಪೌಂಡ್ ಟು ಎಕ್ಸಿಬಿಟ್ ದಿ ಆಪ್ಟಿಕಲ್ ಐಸೋಮರಿಸಮ್ ಅಂತ ಹೇಳ್ತಾರೆ. 3 ಕಂಡೀಷನ್ ಇದೆ, ನೀವು ಯಾವ್ದಾದ್ರು 2 ಹೇಳಿದ್ರೆ ಸಾಕಾಗುತ್ತೆ. ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇದೆ. ದ ಕಾಂಪೌಂಡ್ ಶುಡ್ ಕಂಟೈನ್ ಅನ್ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಡಿಸಿಮೆಟ್ರಿಕ್ ಕಾರ್ಬನ್, ಸ್ಟೀರಿಯೋಜೆನಿಕ್ ಕಾರ್ಬನ್, ಅಕೈರಲ್ ಕಾರ್ಬನ್ ಇರಬೇಕು ಕಾಂಪೌಂಡಲ್ಲಿ. ಅದು ಮೊದಲನೇ ಕಂಡೀಷನ್. ಎರಡನೇದು, ದೇ ಶುಡ್ ಎಕ್ಸಿಬಿಟ್ ದಿ ಕೈರಾಲಿಟಿ. ಕೈರಾಲಿಟಿ ಅಂದರೆ ದೋಸ್ ಮಾಲಿಕ್ಯೂಲ್ಸ್ ಶುಡ್ ಹ್ಯಾವ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಇರಬೇಕು. ಮೂರನೇದು, the compound should be disymmetric. There should not be any symmetry in the molecule. There should be absence of plane of symmetry ಇರಬೇಕು. ಅಂಥ ಮಾಲಿಕ್ಯೂಲ್ಸ್ ಮಾತ್ರನೇ ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ಓನ್ಲಿ ದೋಸ್ ಸಬ್ಸ್ಟೆನ್ಸಸ್ ಹ್ಯಾವ್ ಎ ಕೆಪಾಸಿಟಿ ಟು ಟ್ರೀಟ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಅದೇ ಥರ ವಾಟ್ ಈಸ್ ಪ್ಲೇನ್ ಆಫ್ ಸಿಮಿಟ್ರಿ, ಗಿವ್ ಅನ್ ಎಕ್ಸಾಂಪಲ್ ಆಫ್ ದಿ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ ಅಂತ ಹೇಳ್ತಾರೆ. ಸೊ ಅಗೇನ್ ಇಲ್ಲಿ ರೈಟ್ ಎನ್ ಎಕ್ಸಾಂಪಲ್ ಫಾರ್ ಎ ಕಾಂಪೌಂಡ್ ಅಂದರೆ ಮಿಸೋ ಟಾಟಾರಿಕ್ ಆಸಿಡ್ ಅಂತೂ ಮಾರ್ಕ್ಸ್ ಬರುತ್ತೆ. ಅದು ಸ್ಟ್ರಕ್ಚರ್ ಬರೆದ್ರೆ ಬೆಟರ್ ಅನಿಸುತ್ತೆ ನಿಮಗೆ. ಟಾಟಾರಿಕ್ ಆಸಿಡು, ಲ್ಯಾಕ್ಟಿಕ್ ಆಸಿಡು, 2,3 ಡೈಕ್ಲೋರೋಬ್ಯೂಟೇನ್, ಇದ್ರದ್ದು ಸ್ಟ್ರಕ್ಚರ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇಟ್ಸ್ ಎ ಪ್ಲೇನ್, ಇಟ್ಸ್ ಎ ಇಮ್ಯಾಜಿನರಿ ಪ್ಲೇನ್ ದಟ್ ಗೋಯಿಂಗ್ ಟು ಡಿವೈಡ್ ದ ಮಾಲಿಕ್ಯೂಲ್ ಇಂಟು 2 ಐಡೆಂಟಿಕಲ್ ಹಾಫ್ಸ್ ವಿಚ್ ಆರ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ನಿಮ್ಮ ಮಾಲಿಕ್ಯೂಲ್ ಏನಾದರೂ ಪ್ಲೇನ್ ಆಫ್ ಸಿಮಿಟ್ರಿ ಇದ್ದರೆ ದ ಮಾಲಿಕ್ಯೂಲ್ ವಿಲ್ ಬಿಕಮ್ ಸಿಮಿಟ್ರಿಕಲ್, ದೇರ್ಫೋರ್ ಇಟ್ ಡಸಂಟ್ ಶೋ ಎನಿ ರೊಟೇಷನ್, ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದಿ PPL. ಅಂಥ ಮಾಲಿಕ್ಯೂಲ್ಸು ಆಪ್ಟಿಕಲಿ ಇನ್ಯಾಕ್ಟಿವ್ ಆಗ್ತವೆ. ಅಂಥ ಪ್ಲೇನ್ಗೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಅದೇ ಥರ ರೈಟ್ R&S ಕಾನ್ಫಿಗರೇಷನ್ ಫಾರ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಅಂತ ಕೇಳ್ತಾ ಇದ್ದಾರೆ. 2 ಬೇರೆ ಬೇರೆ ಕ್ವಶನ್ ಪೇಪರ್ಲಿತ್ತು, 2 ಮಾರ್ಕ್ಸ್ ಇದೆ. 1 ಬ್ರೋಮೋ 1 ಕ್ಲೋರೋ ಈಥೇನ್ ಅಂತ ಕೇಳ್ಬೋದು, 2 ಬ್ರೋಮೋ ಕ್ಲೋರೋ ಅಸ್ಟಿಕ್ ಆಸಿಡ್ ಇರ್ಬೋದು. ಫಸ್ಟು ಸ್ಟ್ರಕ್ಚರ್ ಬರ್ಕೋಬೇಕು. ಸ್ಟ್ರಕ್ಚರ್ ಬರ್ಕೊಂಡು ನೀವೇನು ಮಾಡ್ತೀರಾ, ಕೈರಾಲ್ ಕಾರ್ಬನ್ ಸುತ್ತ ಇರುವಂಥ 4 ಕಾರ್ಬನ್ಗೆ ನಂಬರ್ಸ್ನ ಕೊಡ್ತೀರಾ. ಯಾವ ಕಾರ್ಬನ್ ಆಟಮ್ಗೆ ಲೋಯೆಸ್ಟ್ ನಂಬರ್ ಇರುತ್ತಲ್ಲ ಅದನ್ನು ಕೆಳಗಡೆಗೆ ಬರ್ಕೊಳ್ತೀರಾ, ಅಂದರೆ ವರ್ಟಿಕಲಿ ಡೌನ್ ಬರ್ಕೊಳ್ತೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫರ್ಗೆಟ್, ಯು ಆರ್ ಗೋಯಿಂಗ್ ಟು 4ನೇ ದಿನ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ 3 ಗ್ರೂಪ್ಸ್. 4th ವಿಚ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಆ 3 ಗ್ರೂಪ್ಸ್ ಏನಿದೆಯಲ್ಲ ಅದು ಕ್ಲಾಕ್ ವೈಸ್ ಇದೆಯಾ ಆ್ಯಂಟಿ ಕ್ಲಾಕ್ ವೈಸ್ ಇದೆಯಾ ಡಿಸೈಡ್ ಮಾಡ್ತೀವಿ. ಅದೇನಾದರೂ ಕ್ಲಾಕ್ ವೈಸ್ ಇತ್ತು ಅಂತಂದರೆ ಅದನ್ನು R ಅಂತ ಕರಿತೀವಿ. ಅದೇನಾದರೂ ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಅದನ್ನು S ಅಂತ ಕರಿತೀವಿ. ಸೊ ಈ ಮಾಲಿಕ್ಯೂಲ್ನ ನೀವು ತೊಗೊಂಡ್ರೆ ಈ ಮಾಲಿಕ್ಯೂಲಲ್ಲಿ ಏನಾಗ್ತಿದೆ, ನಿಮಗೆ ಕ್ಲೋರೋ ಗ್ರೂಪ್ ಇದೆ, ಅದೇ ಥರ ನಿಮಗೆ CH3 ಗ್ರೂಪ್ ಇದೆ, ಅದೇ ಥರ ನಿಮಗೆ Cl ಗ್ರೂಪ್ ಇದೆ. ಸೊ ನನಗೆ ಕ್ಲೋರೋ ಗ್ರೂಪ್ಗೆ ನಂಬರ್ 1ನ ಕೊಡಬೇಕಾಗತ್ತೆ, ಬ್ರೋಮೋ ಗ್ರೂಪ್ಗೆ ನಂಬರ್ 1ನ ಕೊಡಬೇಕಾಗತ್ತೆ, ಬ್ರೋಮೋ ಗ್ರೂಪ್ಗೆ ನಾನು ನಂಬರ್ 1ನ ಕೊಡಬೇಕಾಗತ್ತೆ, ಕ್ಲೋರೋ ಗ್ರೂಪ್ಗೆ ನಾನು ನಂಬರ್ 2ನ ಕೊಡಬೇಕಾಗತ್ತೆ, CH3 ಗ್ರೂಪ್ಗೆ ನಾನು ಏನು ಮಾಡಬೇಕಾಗುತ್ತೆ, ನಂಬರ್ 3ನ ಕೊಡಬೇಕಾಗತ್ತೆ. ಸೊ ಇದು ಯಾವ ಥರ ಇದೆ ಅಂತಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಸೊ ಇದು ನಂಬರ್ 1 ಆಯಿತು, ಇದು ನಂಬರ್ 2 ಆಯಿತು,
ಇದು ನಂಬರ್ 2 ಆಯಿತು, ಇದು ನಂಬರ್ 3 ಆಗಿದೆ. ಸೊ ಹಾಗಾಗಿ ನೀವು ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಕ್ಲಾಕ್ ವೈಸಲ್ಲಿ ಬರ್ತದೆ. ಐ ಆಮ್ ಫರ್ಗೆಟಿಂಗ್ ದಿ 4th. ಕ್ಲಾಕ್ ವೈಸಲ್ಲಿ ಬಂದರೆ ಅದನ್ನು R ಅಂತ ಕರಿತೀವಿ. ಅದೇ ಥರ ಇಲ್ಲಿ ಏನು ಮಾಡಿದ್ದೀನಿ, ನಾನು ಅದ್ರ ಮಿರರ್ ಇಮೇಜ್ನ ತೊಗೊಂಡಿದ್ದೀನಿ. ಇದು ನಂಬರ್ 1 ಆಯಿತು, ಇದು ನಂಬರ್ 2 ಆಯಿತು, ಇದು ನಂಬರ್ 3 ಆಯಿತು. ಸೊ ಇದೇನಾಯಿತು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ. ಹಂಗಾಗಿ ಇದನ್ನು ಏನಂತ ಕರಿತೀನಿ, ಎಸ್ ಕಾನ್ಫಿಗರೇಷನ್ ಅಂತ ಕರಿತೀನಿ. ಅದೇ ಥರ ಇಲ್ಲಿ ಗ್ರೂಪ್ ಏನಿದೆಯಲ್ಲ ಅದನ್ನು ತೊಗೋಬೇಕು. ಇದು 1 ಇದೆ, ಇದು 2 ಇದೆ, ಇದು ಏನಾಗ್ತಿದೆ 3 ಇದೆ. ಸೊ ಇದೇನಾಗ್ತಿದೆ, ಕ್ಲಾಕ್ ವೈಸ್ ಬರ್ತಾ ಇದೆ. ಕ್ಲಾಕ್ ವೈಸ್ ಬರೆದ್ರೆ ಅದನ್ನ ಏನಂತ ಕರಿತೀವಿ ನಾವು, ಆರ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ 1 2 3ನ ತೊಗೊಂಡಿದ್ದೀವಿ. ಅವಾಗ ಇಲ್ಲಿ ಏನಾಗ್ತಿದೆ, ಆ್ಯಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ. ಆ್ಯಂಟಿ ಕ್ಲಾಕ್ ವೈಸ್ ಬರೆದ್ರೆ ಅದನ್ನೇನಂತ ಕರಿತೀವಿ ನಾವು, ಎಸ್ ಅಂತ ಕರಿತೀವಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಬೇಸ್ಡ್ ಆನ್ CIP ರೂಲ್, ಅದಕ್ಕೆ R&S ಕಾನ್ಫಿಗರೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದೇ ಥರ ವಾಟ್ ಈಸ್ ರೆಸಿಮೈಸೇಷನ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ರೆಸಿಮೈಸೇಷನ್ ಅಂತಂದರೆ ಇಟ್ಸ್ ಅ ಫೆನಾಮಿನನ್, ಇಟ್ಸ್ ಅ ಪ್ರೋಸೆಸ್ ಆಫ್ ಲಾಸ್ ಆಫ್ ಆಪ್ಟಿಕಲ್ ಆಕ್ಟಿವಿಟಿ ಆಫ್ ಎನ್ enantiomer by mixing equimolar mixture of D and L forms of an enantiomer is called as racemization. The process of converting optically active isomer into optically inactive racemic mixture. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ರೆಸಿಮೈಸೇಷನ್. ಆಸ್ ಎ ಹೋಲ್ 2 marks ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಮೀಸೋ ಕಾಂಪೌಂಡ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಮೀಸೋ ಫಾರ್ಮ್ಸ್ ಆಫ್ ಟಾಟಾರಿಕ್ ಆಸಿಡ್ ಅಂತ ಕೇಳಿದ್ದಾರೆ. ಮೀಸೋ ಟಾಟಾರಿಕ್ ಆಸಿಡ್ ಕಂಟೈನ್ಸ್ a plane of symmetry. The plane of symmetry is a symmetry that going to divide the molecule into 2 equal halves which are mirror images of each other. Because of that there will be symmetry in the molecule. Therefore such molecules are optically inactive in nature. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೀಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ. ಸ್ಟ್ರಕ್ಚರ್ ಬರೆದು ಪ್ಲೇನ್ ಆಫ್ ಸಿಮಿಟ್ರಿ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ಕೈರಾಲ್ ಅಂಡ್ ಅಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕೇಳ್ತಾ ಇದ್ದಾರೆ 2 marksಗೆ. ದ ಕೈರಾಲ್ ಮಾಲಿಕ್ಯೂಲ್ಸ್ ಅಂದರೆ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ದೇ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. Presence of asymmetric carbon is one of the several structure features that induce a chirality in organic molecules and inorganic molecules. Chiral molecules ಅಂತಂದ್ರೆ ಏನು ಅಂತಂದ್ರೆ they are optically active isomers. They have a capacity to rotate the plane polarized light. Why they have a capacity to rotate the plane polarized light? Because they have a chiral center and they are going to exhibit the chirality. ಅದಕ್ಕೋಸ್ಕರ ಅಂತ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, they are going to rotate the plane polarized light. ಅಂತ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, 2-chloropropanol ಇದೆ. ಇದರಲ್ಲಿ ಏನಾಗ್ತಿದೆ ಅಂದರೆ, ನೀವು ಮಾಲಿಕ್ಯೂಲಲ್ಲಿ ಕೈರಾಲ್ ಸೆಂಟರ್ ಇದೆ. ಕೈರಾಲ್ ಸೆಂಟರ್ ಅಂದರೆ ಆ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿರಬೇಕು. 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ. ಇದಕ್ಕೆ ಮಿರರ್ ಇಮೇಜ್ನ ಬರೆದ್ರೆ ಮಿರರ್ ಇಮೇಜ್ ಏನಾಗುತ್ತೆ, ನಾನ್ ಸೂಪರ್ ಇಂಪೋಸಿಬಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಮಾಲಿಕ್ಯೂಲ್ ಹ್ಯಾಸ್ ಅ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ದೇರ್ಫೋರ್ ಸಚ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಕೈರಾಲ್ ಮಾಲಿಕ್ಯೂಲ್ಸ್. ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುವಂಥದ್ದು ಅಕೈರಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ದೇ ಆರ್ ಗೋಯಿಂಗ್ ಟು ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಅಕೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆ್ಯಂಡ್ ದೇ ಡು ನಾಟ್ ಶೋ ದಿ ಆಪ್ಟಿಕಲ್ ಆಕ್ಟಿವಿಟಿ. ದೇ ಡು ನಾಟ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟು ಎ ರೈಟ್ ಆರ್ ಟು ಎ ಲೆಫ್ಟ್. ಕೈರಾಲ್ ಸೆಂಟರ್ ಇರೋದಿಲ್ಲ ಮಾಲಿಕ್ಯೂಲಲ್ಲಿ. ಅಂಥ ಮಾಲಿಕ್ಯೂಲ್ಸು ಅಕೈರಲ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ 2-chloropropanol ಅಂತ ಕನ್ಸಿಡರ್ ಮಾಡ್ಕೋಬೋದು. 2-chloropropanol ಅಂತ ಕನ್ಸಿಡರ್ ಮಾಡಿಕೊಂಡು 2-chloro-2-ethyl propanol ಅಂತ ಕನ್ಸಿಡರ್ ಮಾಡ್ಕೋಬೋದು. ಹಾಗಾಗಿ ಆ ಮಾಲಿಕ್ಯೂಲು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿದೆ. ಡಿಫೈನ್ ಸ್ಟೀರಿಯೋಜೆನಿಕ್ ಸೆಂಟರ್, ಗಿವ್ ಅನ್ ಎಕ್ಸಾಂಪಲ್. ಸ್ಟೀರಿಯೋಜೆನಿಕ್ ಸೆಂಟರ್ಗೆ ಕೈರಾಲ್ ಸೆಂಟರ್ ಅಂತಲೂ ಕರೀತಾರೆ, ಅಸಿಮೆಟ್ರಿಕ್ ಸೆಂಟರ್ ಅಂತ ಕರೀತಾರೆ, ಡಿಸಿಮೆಟ್ರಿಕ್ ಸೆಂಟರ್ ಅಂತ ಕರೀತಾರೆ, ಅಕೈರಲ್ ಸೆಂಟರ್ ಅಂತ ಕರೀತಾರೆ. ಒಂದೇ, ಬಟ್ ಡೆಫಿನೇಷನ್ ಒಂದೇ, ಬೇರೆ ಬೇರೆ ಟರ್ಮಿನಾಲಜೀಸ್ ಅವ್ರು ಯೂಸ್ ಮಾಡ್ತಾರೆ. ದ ಕಾಂಪೌಂಡ್ ವಿಚ್ ಕಂಟೈನ್ 1 or more chiral carbon may be asymmetric or dissymmetric in nature are called as stereogenic center. It is represented by asterisk. ಅಂದರೆ the carbon atom surrounded by 4 different groups which is satisfied by 4 different groups ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಲ್ಯಾಕ್ಟಿಕ್ ಆಸಿಡ್, ಒಂದು ಕೈರಾಲ್ ಸೆಂಟರ್ ಇದೆ. ಅದೇ ಥರ ವಾಟ್ ಈಸ್ ಕೈರಾಲಿಟಿ ಅಂತ ಕೇಳ್ತಾರೆ. ಕೈರಾಲಿಟಿ ಅಂತಂದರೆ ಇಟ್ ಇಸ್ ಅನ್ ಇನ್ಹೆರಿಟೆಂಟ್ ಪ್ರಾಪರ್ಟಿ ಆಫ್ ದಿ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಹ್ಯಾವ್ ದಿ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ಕೈರಾಲಿಟಿ ಇಸ್ ಎ ನೆಸೆಸರಿ ಕಂಡೀಷನ್ ಫಾರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಎಕ್ಸಿಬಿಟ್ ದಿ ಆಪ್ಟಿಕಲ್ ಐಸೋಮೆರಿಸಮ್.
ಇದೆಲ್ಲನೂ 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಈಗ ನೀವು 4 ಮಾರ್ಕ್ಸ್ ಕ್ವಶನ್ ಬಂದರೆ ವಾಟ್ ಈಸ್ ಆಪ್ಟಿಕಲ್ ಐಸೋಮರಿಸಮ್, ರೈಟ್ ದಿ ಕಂಡೀಷನ್ ಫಾರ್ ಎ ಮಾಲಿಕ್ಯೂಲ್ ಟು ಶೋ ದಿ ಆಪ್ಟಿಕಲ್ ಐಸೋಮರಿಸಮ್ ಅಂತ ಕೇಳ್ತಾರೆ. ಫಸ್ಟ್ ಆಪ್ಟಿಕಲ್ ಐಸೋಮರಿಸಮ್ ಅಂದರೆ ಏನು ಅಂತ ಬರೀಬೇಕಾಗತ್ತೆ. ದೀಸ್ ಆರ್ ದಿ ಐಸೋಮರ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟು ಎ ರೈಟ್ ಆರ್ ಟು ಎ ಲೆಫ್ಟ್. They're going to differ each other by the only the direction of rotation of plane polarized light. This phenomena is called as optical isomerism. Conditions ಏನು ಅಂದರೆ 3 ಕಂಡೀಷನ್ಸ್ ಇದೆ. ಅದರ 2 ಕಂಡೀಷನ್ಸ್ ನೀವು ಹೇಳಿದ್ರೆ ಸಾಕಾಗುತ್ತೆ. ಒಂದು ಅಸಿಮೆಟ್ರಿಕ್ ಸೆಂಟರ್ ಇರಬೇಕು, ಕೈರಾಲಿಟಿ ಎಕ್ಸಿಬಿಟ್ ಮಾಡಬೇಕು, ಮತ್ತು ಪ್ಲೇನ್ ಆಫ್ ಸಿಮಿಟ್ರಿ ಆಬ್ಸೆಂಟ್ ಆಗಿರಬೇಕು. ಅವಾಗಷ್ಟೇ ಅದನ್ನು ನಾನು ಆಪ್ಟಿಕಲಿ ಆಕ್ಟಿವ್ ಅಂತ ಕರಿತೀನಿ. ಅದೇ ಥರ ವಾಟ್ ಈಸ್ ರೆಸೊಲ್ಯೂಷನ್, ಎಕ್ಸ್ಪ್ಲೈನ್ ದಿ ಕೆಮಿಕಲ್ ಮೆಥಡ್ ಆಫ್ ರೆಸೊಲ್ಯೂಷನ್ ಆಫ್ ಎ ರೆಸಿಮಿಕ್ ಮಿಕ್ಸ್ಚರ್ ಅಂತ ಕೇಳ್ತಾರೆ. ದ ಪ್ರೋಸೆಸ್ ಆಫ್ ಸಪ್ರೇಟಿಂಗ್ ದಿ ರೆಸಿಮಿಕ್ ಮಿಕ್ಸ್ಚರ್ ಇಂಟು ಇಟ್ಸ್ ಎನಾನ್ಶಿಯೋಮರ್ಸ್ ಈಸ್ ಕಾಲ್ಡ್ ಆಸ್ ರೆಸೊಲ್ಯೂಷನ್. ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಆಫ್ ದಿ ಸೇಮ್ ಕಾಂಪೌಂಡ್ ರಿಸಂಬಲ್ ಒನ್ ಅನದರ್ so closely in all properties except in optical activity. The racemic mixture when treated with the optically active component, two different salts which differ in their solubilities are formed, which are called as diastereomers. These salts are separated by physical methods like fractional crystallization or fractional distillation ಮಾಡಿ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಪ್ಟಿಕಲಿ ಆಕ್ಟಿವ್ ಬ್ರುಸೈನ್ನ ತಗೊಳ್ತಾ ಇದ್ದೀನಿ, ಅದಕ್ಕೆ DL ಫಾರ್ಮ್ ಆಫ್ ಲ್ಯಾಕ್ಟಿಕ್ ಆಸಿಡ್ಗೆ ಹಾಕ್ತಾ ಇದ್ದೀನಿ. ಆವಾಗ ನನಗೇನಾಗ್ತಿದೆ, ಲ್ಯಾಕ್ಟೇಟ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಆ ಲ್ಯಾಕ್ಟೇಟ್ ಫಾರ್ಮೇಷನ್ ಏನಾಗ್ತಿದೆಯಲ್ಲ, ನಿಮ್ಮದು ಬ್ರುಸೈನ್ ಏನಿದೆಯಲ್ಲ ದಟ್ ಈಸ್ ಬೇಸಿಕ್ ಇನ್ ನೇಚರ್. ಅದೇನಾಗ್ತಿದೆ, ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗ್ತಿದೆ, ಲ್ಯಾಕ್ಟೇಟ್ ಬರ್ತಾ ಇದೆ. ಒಂದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ರೆಸಿಮಿಕ್ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ತಾ ಇದ್ದಾಗ ದಟ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಸೆಲ್ಫ್ ಬೋತ್ ಇನ್ ಡಿ ಫಾರ್ಮ್ ಆ್ಯಂಡ್ ಆಲ್ಸೋ ಇನ್ ಎಲ್ ಫಾರ್ಮ್. ಹಂಗಾಗಿ ಅಲ್ಲಿ ಏನು ಮಾಡಿದ್ದೀನಿ, ಅಂಡ್ ಅಂತ ಹಾಕೊಂಡಿದ್ದೀನಿ. ಸೇಮ್ ಕಂಟೈನರಲ್ಲೇ ಏನು ಮಾಡ್ತಾ ಇದ್ದೀನಿ, ನಾನು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ನ ತೊಗೊಂಡಿದ್ದೀನಿ, ಒಂದು ರೆಸಿಮಿಕ್ ಮಿಕ್ಸ್ಚರ್ ತೊಗೊಂಡಿದ್ದೀನಿ, ಎರಡನ್ನೂ ಸ್ಟರ್ ಮಾಡ್ತೀನಿ. ಎರಡನ್ನೂ ಸ್ಟರ್ ಮಾಡಿದಾಗ ಏನಾಗುತ್ತೆ, ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ಏನು ಮಾಡುತ್ತೆ, ಡಿ ಫಾರ್ಮ್ ಆಫ್ ದಿ ಲ್ಯಾಕ್ಟಿಕ್ ಆಸಿಡ್ ಜೊತೆಗೂ DL ಫಾರ್ಮಲ್ಲಿ ರಿಯಾಕ್ಟ್ ಆಗುತ್ತೆ. ಅದೇ ಥರ ಎಲ್ ಫಾರ್ಮ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಎರಡೂ ಒಂದೇ ಕಂಟೈನರಲ್ಲಿ ಇರುತ್ತೆ. ಹಂಗಾಗಿ ಆ ವರ್ಡ್ ನಾನು ಅಂಡ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ, ಇವೆರಡು ಏನು ಫಾರ್ಮೇಷನ್ ಆಗಿದೆಯಲ್ಲ, ದೇ ಆರ್ ಕಾಲ್ಡ್ ಆಸ್ ಡಯಾಸ್ಟೀರಿಯೋಮರ್ಸ್. ಡಯಾಸ್ಟೀರಿಯೋಮರ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್, ದೇರ್ಫೋರ್ ದೇ ಕ್ಯಾನ್ ಬಿ ಸಪರೇಟೆಡ್. ಈ ಎರಡೂ ಏನಾಗುತ್ತೆ, ದೇ ಕ್ಯಾನ್ ಬಿ ಸಪರೇಟೆಡ್ ಬೈ ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಅಂತಂದರೆ ಇಟ್ಸ್ ಎ ಪ್ರೊಸೀಜರ್, ಇಟ್ಸ್ ಎ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಲಿಕ್ವಿಡ್ ಇಂಟು ಎ ಸಾಲಿಡ್. ಕೂಲ್ ಮಾಡ್ತಾ ಇದ್ದೀನಿ, ಲಿಕ್ವಿಡ್ ಇದೆ, ಅದನ್ನು ಕೂಲ್ ಮಾಡ್ತಾ ಅವಾಗ ಅದು ಸಾಲಿಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಮೆಥಡ್ಗೆ ನಾನೇನಂತ ಕರಿತೀನಿ, ಕ್ರಿಸ್ಟಲೈಸೇಷನ್ ಅಂತ ಕರಿತೀನಿ. ಆದರೆ ಇಲ್ಲಿ ಕ್ರಿಸ್ಟಲೈಸೇಷನ್ ಒಂದೇ ಸಲಕ್ಕಾಗಲ್ಲ. ದ ಕ್ರಿಸ್ಟಲೈಸೇಷನ್ ಏನಾಗುತ್ತೆ, ಆ ಡಿಫ್ರೆಂಟ್ ಟೆಂಪ್ರೇಚರ್ಸ್ ಆಗುತ್ತೆ, ಆ ಡಿಫ್ರೆಂಟ್ ಫ್ರ್ಯಾಕ್ಷನ್ಸ್ ಅಲ್ಲಿ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಫ್ರ್ಯಾಕ್ಷನಲ್ ಕ್ರಿಸ್ಟಲೈಸೇಷನ್ ಮಾಡಿದಾಗ ಎರಡು ಏನಾಗ್ತವೆ, ಸಪ್ರೇಟ್ ಆಗ್ತವೆ. ಈಗ ಒಂದು ಕಂಟೈನರಲ್ಲಿ ಏನಾಗಿದೆ, ನಾನು ಆಪ್ಟಿಕಲಿ ಆಕ್ಟಿವ್ ಬ್ರುಸೈನ್ ಜೊತೆಗೆ DL ಮಿಕ್ಸ್ಚರ್ನ ಹಾಕಿದ್ದೀನಿ, ರೆಸಿಮಿಕ್ ಮಿಕ್ಸ್ಚರ್ನ ಹಾಕಿದ್ದೀನಿ, ಚೆನ್ನಾಗಿ ಶೇಕ್ ಮಾಡಿದ್ದೀನಿ, ಡಯಾಸ್ಟೀರಿಯೋಮರ್ಸ್ ಫಾರ್ಮೇಷನ್ ಆಯಿತು. ಆ ಡಯಾಸ್ಟೀರಿಯೋಮರ್ಸ್ ಏನು ಮಾಡ್ತೀನಿ, ನಾನು ಸಪ್ರೇಟ್ ಮಾಡ್ತೀನಿ. ಯಾವ ರೀತಿ ಸಪ್ರೇಟ್ ಮಾಡ್ತೀನಿ, ಅದನ್ನು ಕೂಲ್ ಮಾಡ್ತಾ ಹೋಗ್ತೀನಿ. ಕೂಲ್ ಮಾಡಿದಾಗ ಫಸ್ಟ್ ಏನಾಗುತ್ತೆ, ಒಂದು ಕಾಂಪೊನೆಂಟು ಸಾಲಿಡ್ ಆಗಿಬಿಡುತ್ತೆ. ಅದನ್ನು ನಾನೇನು ಮಾಡ್ತೀನಿ, ಡಿಕ್ಯಾನ್ ಮಾಡ್ಕೊಳ್ತೀನಿ ಆ ಸೊಲ್ಯೂಷನ್ನ ಫರ್ದರ್ ಕೂಲ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಅದು ಮತ್ತೆ ಸಾಲಿಡ್ ಆಗುತ್ತೆ. ಸೊ ಈ ರೀತಿಯಾಗಿ ಎರಡು ಸಾಲಿಡನ್ನು ನಾನೇನು ಮಾಡ್ತೀನಿ, ಸಪ್ರೇಟ್ ಮಾಡ್ಕೊಳ್ತೀನಿ. ಆ ಎರಡು ಏನಾಗಿರುತ್ತೆ, ಸಾಲ್ಟ್ ಆಗಿರುತ್ತೆ. ಅದಕ್ಕೆ ನಾನು HCl ಹಾಕಿದಾಗ ನನಗೆ ಮೈನಸ್ ಬ್ರೂಸಿನ್ ಪ್ಲಸ್ ಲ್ಯಾಕ್ಟಿಕ್ ಆಸಿಡ್, ಅದೇ ಥರ ಮೈನಸ್ ಬ್ರೂಸಿನ್ ಪ್ಲಸ್ ಮೈನಸ್ ಲ್ಯಾಕ್ಟಿಕ್ ಆಸಿಡ್ ನನಗೆ ಸಪ್ರೇಟ್ ಆಗುತ್ತೆ. ಇಲ್ಲಿ ಏನಿದೆಯಲ್ಲ, ಬ್ರುಸೈನ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎನ್ ಕೆಟಲಿಸ್ಟ್ ಥರ ಆಗುತ್ತೆ. ಆ ಬ್ರುಸೈನ್ ಏನಾಗುತ್ತೆ, ಆಫ್ಟರ್ ದಿ ರಿಯಾಕ್ಷನ್ ಇನಿಷಿಯೇಟ್ ಮಾಡುತ್ತೆ. ಅದೇನಾಗುತ್ತೆ, ಅಟ್ ದಿ ಎಂಡ್ ಏನಾಗುತ್ತೆ, ಅದು ಡಿಜನರೇಟ್ ಆಗುತ್ತೆ. ಸೊ ಕೆಮಿಕಲ್ ಮೆಥಡ್ ಕಂಪೇರ್ ಟು ಅದರ್ 2 ಮೆಥಡ್ಸ್, ಕೆಮಿಕಲ್ ಮೆಥಡ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್. ಹಾಗಾಗಿ ಈ ಮೆಥಡಲ್ಲಿ ಅದನ್ನು ಸಪ್ರೇಟ್ ಮಾಡ್ತೀವಿ. ಅದೇ ಥರ ಡಿಸ್ಕಸ್ ದಿ ಆಪ್ಟಿಕಲ್ ಐಸೋಮರಿಸಮ್ ಇನ್ ಲ್ಯಾಕ್ಟಿಕ್ ಆಸಿಡ್ ಅಂತ ಕೇಳ್ತಾರೆ 4 ಮಾರ್ಕ್ಗೆ. ಸೊ ಲ್ಯಾಕ್ಟಿಕ್ ಆಸಿಡ್ ಅಂತಂದರೆ ಒಂದೇ ಒಂದು ಕೈರಲ್ ಸೆಂಟರ್ ಇದೆ. ಹಾಗಾಗಿ ನೀವು D ಐಸೋಮರ್ ಬಗ್ಗೆ ಹೇಳಬೇಕಾಗತ್ತೆ, L ಐಸೋಮರ್ ಬಗ್ಗೆ ಹೇಳಬೇಕಾಗತ್ತೆ, DL ಐಸೋಮರ್ ಬಗ್ಗೆ, ಇದ್ರ ಬಗ್ಗೆ 3 ಬಗ್ಗೆ ಹೇಳಬೇಕಾಗತ್ತೆ. ಹೇಗೆ 4 ಮಾರ್ಕ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ, 1 ಮಾರ್ಕಲ್ಲಿ ಫಸ್ಟ್ ಏನು ಮಾಡ್ತೀರಾ, ಲ್ಯಾಕ್ಟಿಕ್ ಆಸಿಡ್ ಸ್ಟ್ರಕ್ಚರ್ ಬರೀತೀರಾ, ಅದರದ್ದು ಮಿರರ್ ಇಮೇಜಸ್ನ ಬರೀತೀರಾ, ನಾನ್ ಸೂಪರ್ ಇಂಪೋಸಬಲ್ ಅಂತ ಹೇಳ್ತೀರಾ, ಇಟ್ಸ್ ಆಪ್ಟಿಕಲಿ ಆಕ್ಟಿವ್ ಅಂತ ಹೇಳ್ತೀರಾ, 1 ಮಾರ್ಕ್. D ಫಾರ್ಮ್ ಹೇಳ್ತೀರಾ, 1 ಮಾರ್ಕು. L ಫಾರ್ಮ್ ಹೇಳ್ತೀರಾ, 1 ಮಾರ್ಕ್. DL ಫಾರ್ಮ್ ಹೇಳ್ತೀರಾ, 1 ಮಾರ್ಕು. ಈ ರೀತಿಯಾಗಿ 4 ಮಾರ್ಕ್ಸಲ್ಲಿ ಡಿವೈಡ್ ಆಗುತ್ತೆ. 4 ಪಾಯಿಂಟು ನೀವು ಅಲ್ಲಿ ಬರೀಬೇಕಾಗತ್ತೆ.
ಅದೇ ಥರ ಟಾಟಾರಿಕ್ ಆ್ಯಸಿಡ್ನ ಕೇಳ್ತಾರೆ. ಟಾಟಾರಿಕ್ ಆ್ಯಸಿಡಲ್ಲೂ ಏನಾಗುತ್ತೆ ಅಂತಂದರೆ 2 ಕೈರಲ್ ಸೆಂಟರ್ ಇದೆ, 4 ಆಪ್ಟಿಕಲ್ ಆ್ಯಕ್ಟಿವ್ ಐಸೋಮರ್ಸ್ ಬರ್ತವೆ. ಆ 4ರದ್ದು ಸ್ಟ್ರಕ್ಚರ್ ಬರಿಬೇಕು. ಆ 4ರಲ್ಲಿ 2 ಎನಾನ್ಶಿಯೋಮರ್ಸ್ ಆಗಿರ್ತವೆ. ಆ ಎನಾನ್ಶಿಯೋಮರ್ಸ್ ಇಂಟರ್ನ್ ಒಂದು ಡೆಕ್ಸ್ಟ್ರೋ ರೊಟೇಟರಿ ಆಗುತ್ತೆ, ಇನ್ನೊಂದು ಲಿವೋ ರೊಟೇಟರಿ ಆಗಿರುತ್ತೆ. ಇನ್ನೊಂದು ಏನಾಗಿರುತ್ತೆ ಮಿಸೋಫಾರ್ಮಲ್ ಇರುತ್ತೆ, ಇನ್ನೊಂದು ರೆಸಿಮಿಕ್ ಮಿಕ್ಸ್ಚರ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದರೆ ಡಯಾಸ್ಟೀರಿಯೋಮರ್ಸ್ ಆಗುತ್ತೆ. ಸೊ ಈ ರೀತಿಯಾದಂಥ ಬೇರೆ ಬೇರೆ ಫಾರ್ಮಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಒಂದೇ ಒಂದು ಕೊಟ್ಟರೆ ಲ್ಯಾಕ್ಟಿಕ್ ಆ್ಯಸಿಡ್ನ ಕೊಟ್ಟರೆ ಬರೀ 3 ಫಾರ್ಮ್ ಬರೀತೀರ. ಆದರೆ ಟಾಟಾರಿಕ್ ಆ್ಯಸಿಡ್ ಅಥವಾ 2,3-ಡೈಕ್ಲೋರೋಬ್ಯೂಟೇನ್ ಏನಾದರೂ ಕೊಟ್ಟರೆ ಅದರದ್ದು ನೀವು ಕನ್ಸಿಡರ್ ಮಾಡೋದಾದರೆ ಅಲ್ಲಿ ಹೆಂಗೆ ಕನ್ಸಿಡರ್ ಮಾಡಬೇಕು ಅಂತಂದರೆ ಎನಾನ್ಶಿಯೋಮರ್ಸ್ ಕನ್ಸಿಡರ್ ಮಾಡಬೇಕು, ಮೀಸೋ ಕಾಂಪೌಂಡ್ ಕನ್ಸಿಡರ್ ಮಾಡಬೇಕು, ರೆಸಿಮಿಕ್ ಮಿಕ್ಸ್ಚರ್ ಕನ್ಸಿಡರ್ ಮಾಡಬೇಕು, ಡಯಾಸ್ಟೀರಿಯೋಮರ್ಸ್. ಈ ರೀತಿಯಾಗಿ 4 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ 4 ಮಾರ್ಕ್ಸ್ ನಿಮ್ಗಲ್ಲಿ ಬರ್ತಾ ಹೋಗುತ್ತೆ. ಸ್ಟ್ರಕ್ಚರ್ ಬರೀಬೇಕು. ಸ್ಟ್ರಕ್ಚರಲ್ಲಿ 1-2 ಇದರಲ್ಲಿ ಏನಾಗಿದೆ ಎನಾನ್ಶಿಯೋಮರ್ಸ್ ಆಗಿದೆ. ಅದೇ ಥರ 3 ಏನಿದೆಯಲ್ಲ ಅದಕ್ಕೆ ಮೀಸೋ ಕಾಂಪೌಂಡ್ ಅಂತ ಕರಿತೀವಿ. ಅದೇ ಥರ 1 and 3 ಆಗಿರ್ಬೋದು ಅಥವಾ 2 and 3 ಆಗಿರ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ಮಿಕ್ಸ್ಚರ್ ಆಫ್ 1 and 2 ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ 1 and 2 ಇತ್ತು ಅಂತಂದರೆ ಅವಾಗ ಅದನ್ನ ಏನಂತ ಕರಿತೀವಿ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಅದನ್ನೆಲ್ಲ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಬಿಟ್ವೀನ್ ಮೀಸೋ ಕಾಂಪೌಂಡ್ ಡಯಾಸ್ಟೀರಿಯೋಮರ್ಸ್ ವಿಚ್ ಈಸ್ ಆಪ್ಟಿಕಲಿ ಆಕ್ಟಿವ್ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಿದ್ದಾರೆ. ಸೊ ಇದು 4 ಮಾರ್ಕ್. ಅಥವಾ ವಾಟ್ ಆರ್ ಮೀಸೋ ಕಾಂಪೌಂಡ್ಸ್ ಗಿವ್ ಅನ್ ಎಕ್ಸಾಂಪಲ್, ವಾಟ್ ಆರ್ ಡಯಾಸ್ಟೀರಿಯೋಮರ್ಸ್ ಗಿವ್ ಅನ್ ಎಕ್ಸಾಂಪಲ್ ಅನ್ನೋದ್ರ ಬದಲು ಈ ರೀತಿಯಾಗಿ ಅವರು ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಮೀಸೋ ಕಾಂಪೌಂಡ್ಸ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮಿಟ್ರಿ ಅಂಡ್ ಇಂಟರ್ನಲ್ ಕಾಂಪನ್ಸೇಷನ್ ಕಾನ್ಸೆಪ್ಟ್. Meso tartaric acid is an inactive variety and the rotation of the upper half is compensated by the rotation of the lower half. It cannot be resolved into active constituent processing the plane of symmetry. So diastereomers ಮತ್ತೆ ಮಿಸೋ ಕಾಂಪೌಂಡ್ ಗೆ ಕಂಪೇರ್ ಮಾಡಿದ್ರೆ ಮಿಸೋ ಕಾಂಪೌಂಡ್ಸ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್, ಡಯಾಸ್ಟೀರಿಯೋಮರ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್. ಆದರೆ ಯಾಕೆ ಅಂದರೆ ಮಿಸೋ ಕಾಂಪೌಂಡ್ ಏನಾಗುತ್ತೆ ಸಿಮಿಟ್ರಿ ಆಗಿಬಿಡುತ್ತೆ, ಪ್ಲೇನ್ ಆಫ್ ಸಿಮಿಟ್ರಿ ಇದೆ ವಿಚ್ ಗೋಯಿಂಗ್ ಟು ಡಿವೈಡ್ ದಿ ಮಾಲಿಕ್ಯೂಲ್ ಇಂಟು 2 equal halves which are ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ದಟ್ ಲೀಡ್ಸ್ ಟು ಸಿಮಿಟ್ರಿ. ಸಿಮಿಟ್ರಿ ಇತ್ತು ಅಂದರೆ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಡಯಾಸ್ಟೀರಿಯೋಮರ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಇಟ್ಸ್ ಎ ಮಿಕ್ಸ್ಚರ್ ಆಫ್ 2 ಐಸೋಮರ್ಸ್ ಇರುತ್ತೆ. ಒಂದು ಆಪ್ಟಿಕಲಿ ಆಕ್ಟಿವ್ ಇರುತ್ತೆ, ಇನ್ನೊಂದು ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ. ಸೊ ದೇ ಆರ್ ನಾನ್ ಮಿರರ್ ಇಮೇಜಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಎಕ್ಸಾಂಪಲ್ ಟಾಟಾರಿಕ್ ಆ್ಯಸಿಡ್ ಇರ್ಬೋದು. ಇದನ್ನು ನೀವು ಸ್ಟ್ರಕ್ಚರ್ ಬರೆದು ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಥರ ಈಗ 1 and D ಮತ್ತು L ಮತ್ತು ಮಿಸೋ ಟಾಟಾರಿಕ್ ಆ್ಯಸಿಡ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮಿಸೋ ಟಾಟಾರಿಕ್ ಆ್ಯಸಿಡ್ ಏನಿದೆಯಲ್ಲ ಆಪ್ಟಿಕಲಿ ಇನ್ಆಕ್ಟಿವ್ ಇದೆ. ಡಯಾಸ್ಟೀರಿಯೋಮರ್ಸ್ನ ಯಾವ್ದು ಹೇಳ್ತೀವಿ ಅಂದರೆ ಒಂದು ಡಿ ಮತ್ತು ಒಂದು ಮೀಸೋ ಅಥವಾ ಒಂದು ಎಲ್ ಮತ್ತು ಒಂದು ಮೀಸೋ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀವಿ. ಅದೇ ಥರ ಮೆನ್ಷನ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಎನಾನ್ಶಿಯೋಮರ್ಸ್ ಅಂಡ್ ಡಯಾಸ್ಟೀರಿಯೋಮರ್ಸ್ ಅಂತ 4 ಮಾರ್ಕ್ ಕೇಳ್ತಾ ಇದ್ರೆ 4 ಡಿಫ್ರೆನ್ಸ್ನ ಬರಿಬೇಕು. 2 ಮಾರ್ಕ್ ಕೇಳಿದ್ರೆ ನೀವು 2 ಡಿಫ್ರೆನ್ಸ್ನ ಬರಿಬೇಕಾಗತ್ತೆ. ಇಲ್ಲಿ 4 ಮಾರ್ಕ್ ಕೇಳಿದರೆ ಹಾಗಾಗಿ 4 ಮಾರ್ಕ್ಸ್ನ ಬರಿಬೇಕಾಗತ್ತೆ. ರೈಟ್ ದಿ ಡಿಫ್ರೆನ್ಸಸ್ ಅಂದಾಗ ನೀವು ಏನು ಗೊತ್ತಾಗಲಿಲ್ಲ ಅಂದರೆ ಅದರದ್ದು ಡೆಫಿನೇಷನ್ ಬರೆದ್ರೂ ಆಗುತ್ತೆ. ಒಂದು ಆಪ್ಟಿಕಲಿ ಆಕ್ಟಿವ್ ಇದೆ, ಇನ್ನೊಂದು ಆಪ್ಟಿಕಲಿ ಇನ್ಆಕ್ಟಿವ್ ಇದೆ. ವಿಚ್ ಒಂದು ಮಿರರ್ ಇಮೇಜಸ್ ಆಗುತ್ತೆ, ಇನ್ನೊಂದು ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಆಗುತ್ತೆ, ಇನ್ನೊಂದು ಮಿರರ್ ಇಮೇಜೇ ಅಲ್ಲ. ಒಂದು ಕ್ಯಾನ್ ಬಿ ಸಪರೇಟೆಡ್ ಬೈ ಫಿಸಿಕಲ್ ಮೆಥಡ್, ಇನ್ನೊಂದು ಕೆನಾಟ್ ಬಿ ಸಪರೇಟೆಡ್ ಬೈ ಫಿಸಿಕಲ್ ಮೆಥಡ್ಸ್. ಸೊ ಈ ರೀತಿಯಾದಂಥ ಡಿಫ್ರೆನ್ಸ್ಗಳು ಏನಿರುತ್ತಲ್ಲ ಅದನ್ನು ನೀವು ಕೊಡಬೇಕಾಗತ್ತೆ. ಎನಾನ್ಶಿಯೋಮರ್ಸ್ ಅಂತಂದರೆ ಆಪ್ಟಿಕಲಿ ಆಕ್ಟಿವ್, ದೇ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್ ಐದರ್ ಟು ಎ ರೈಟ್ ಆರ್ ಟು ಎ ಲೆಫ್ಟ್. ಡಯಾಸ್ಟೀರಿಯೋಮರ್ಸಲ್ಲಿ ಒಂದು ಐಸೋಮರ್ಗೆ ಆ ಕೆಪಾಸಿಟಿ ಇರುತ್ತೆ, ಇನ್ನೊಂದು ಐಸೋಮರ್ಗೆ ಆ ಕೆಪಾಸಿಟಿ ಇರಲ್ಲ. ಸೊ 4 ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ಎಕ್ಸ್ಪ್ಲೈನ್ ದಿ ಮೀಸೋ ಆ್ಯಂಡ್ ರೆಸಿಮಿಕ್ ಮಿಕ್ಸ್ಚರ್ ಕೇಳ್ತಾ ಇದ್ದಾರೆ. ಇದನ್ನು ಅಗೇನ್ 2 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ರೆಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎನಾನ್ಶಿಯೋಮರ್ಸ್ಗೆ ನಾವೇನಂತ ಕರಿತೀವಿ ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಮೀಸೋ ಕಾಂಪೌಂಡ್ ಏನಿದೆಯಲ್ಲ ಅದು ಇಂಡಿವಿಜುವಲ್ ಐಡೆಂಟಿಕಲಿ ವಿತಿನ್ ದಿ ಮಾಲಿಕ್ಯೂಲ್ ಆಗ್ತಾ ಇರುತ್ತೆ. ರೆಸಿಮಿಕ್ ಮಿಕ್ಸ್ಚರು ಆಪ್ಟಿಕಲಿ ಇನ್ಆಕ್ಟಿವ್, ಮೀಸೋ ಕಾಂಪೌಂಡ್ ಇಸ್ ಆಲ್ಸೋ ಆಪ್ಟಿಕಲಿ ಇನ್ಆಕ್ಟಿವ್. ಬಟ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಯಾಕೆ 2 ಆಪ್ಟಿಕಲಿ ಇನ್ಆಕ್ಟಿವ್ ಅಂತಂದರೆ ಒಂದು ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್, ಅದರ್ ಒನ್ ಡ್ಯೂ ಟು ಎಕ್ಸ್ಟರ್ನಲ್ ಕಾಂಪನ್ಸೇಷನ್. ಸೊ ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್ ಆದರೆ ಸಪ್ರೇಟ್ ಮಾಡೋಕ್ಕಾಗಲ್ಲ, ಡ್ಯೂ ಟು ಎಕ್ಸ್ಟರ್ನಲ್ ಕಾಂಪನ್ಸೇಷನ್ ಆದರೆ ಅದನ್ನು ಸಪ್ರೇಟ್ ಮಾಡ್ಬೋದು. ಅಂದರೆ ಆಮೇಲೆ ಮಿಸೋ ಕಾಂಪೌಂಡ್ ಏನಿದೆಯಲ್ಲ ಅಟ್ಲೀಸ್ಟ್ 2 ಐಡೆಂಟಿಕಲ್ ಕೈರಾಲ್ ಸೆಂಟರ್ಸ್ ಇದ್ದರೆ ಆಗುತ್ತೆ. ಅದೇ ಥರ ಫಾರ್ಮ್ಡ್ 1 ರೆಸಿಮಿಕ್ ಮಿಕ್ಸ್ಚರು 1 ಕೈರಾಲ್ ಸೆಂಟರ್ ಇರುವಂಥ ಮಾಲಿಕ್ಯೂಲನ್ನು ಎಕ್ಸಿಬಿಟ್ ಆಗುತ್ತೆ. ನೆಕ್ಸ್ಟ್ ಗಿವ್ ದಿ ರೂಲ್ಸ್ ಅಸೈನಿಂಗ್ R and S notations
ಆಫ್ ಎ ಕಾಂಪೌಂಡ್ ಅಂತ ಹೇಳ್ತಾರೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಅನ್ ಎಕ್ಸಾಂಪಲ್, ರೈಟ್, R&S ಸ್ಟ್ರಕ್ಚರ್ ಅಂತ ಬರೆದು ರೂಲ್ಸ್ನ ಕೇಳ್ಬೋದು ನಿಮಗೆ. ಸೊ ಇದು ಏನಾಗುತ್ತೆ ಅಂದರೆ ಇರುವಂಥದ್ದು 3 ರೂಲ್ ಮೇಲೆ ನೀವು ಹೇಳಬೇಕಾಗತ್ತೆ. ಫಸ್ಟ್ ಏನು ಮಾಡಬೇಕಾಗತ್ತೆ, ಕಾರ್ಬನ್ ಯಾವುದಿದೆಯಲ್ಲ ಅದರಲ್ಲಿರುವಂಥ 4 ಗ್ರೂಪ್ಗೂ ನಾನು ಏನು ಮಾಡಬೇಕಾಗುತ್ತೆ, ಹೌ ಟು ಅಸೈನ್ ದಿ ನಂಬರ್ಸ್ 1 2 3 4 ಬೇಸ್ಡ್ ಆನ್ ದಿ ಸೀಕ್ವೆನ್ಸ್ ರೂಲ್. ದಿ ಸೀಕ್ವೆನ್ಸ್ ರೂಲ್ ವಾಸ್ ಗಿವನ್ ಬೈ 3 ಡಿಫ್ರೆಂಟ್ ಸೈಂಟಿಸ್ಟ್. ಅದಕ್ಕೆ ರೂಲ್ಸ್ಗೆ ನಾವೇನಂತ ಕರಿತೀವಿ, CIP ರೂಲ್ ಅಂತ ಕರಿತೀವಿ. ಕಾನ್, ಇನ್ಕೋಲ್ಡ್ ಆ್ಯಂಡ್ ಪ್ರಿಲಾಗ್, ಈ 3 ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಅದಕ್ಕೆ ರೂಲ್ಸ್ನ ಕೊಟ್ಟರು. ಅಂದರೆ ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಹೈಯರ್ ದಿ ಅಟಾಮಿಕ್ ನಂಬರ್, ಹೈಯರ್ ದಿ ಪ್ರಿಫರೆನ್ಷಿಯಲ್ ಆರ್ಡರ್ ಅಂತ. ಸೊ 4 ಗ್ರೂಪ್ಗೂ ನಾನು ಏನು ಮಾಡಬೇಕಾಗತ್ತೆ, 1 2 3 4ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ರೂಲ್ ಏನು ಮಾಡಬೇಕು ಅಂದರೆ, ಯಾವುದು ಲೀಸ್ಟ್ ನಂಬರ್ ಇದೆಯಲ್ಲ, ಯಾವುದಕ್ಕೆ ನಂಬರ್ 4 ಅಂತ ಬಂದಿದೆಯಲ್ಲ, ದಟ್ ಶುಡ್ ಬಿ ಅರೇಂಜ್ ಇನ್ ಸಚ್ ಅ ಮ್ಯಾನರ್ ದಟ್ ಇಟ್ ಶುಡ್ ಬಿ ಅವೇ ಫ್ರಮ್ ದಿ ಅಬ್ಸರ್ವರ್. ವರ್ಟಿಕಲಿ ಡೌನಲ್ಲಿ 4th ಗ್ರೂಪ್ ಇರೋ ಥರ ನಾನು ನನ್ನ ಮಾಲಿಕ್ಯೂಲ್ನ ಓರಿಯೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಹ್ಯಾವ್ ಟು ಫರ್ಗೆಟ್ ದಿ 4th ಗ್ರೂಪ್ ವಿಚ್ ಹ್ಯಾಸ್ ದಿ ಲೀಸ್ಟ್ ಪ್ರಿಯಾರಿಟಿ ವಿಚ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್. ಅದನ್ನು ನಾನು ನೆಗ್ಲೆಕ್ಟ್ ಮಾಡಬೇಕು. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ 3 groups, putting 1 2 3, that 1 2 3 if they follows the clockwise direction it is called as R. If they are going to follow the anti-clockwise direction they are called as S. ಆ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಕ್ಟಿಕ್ ಆಸಿಡ್ನ ತೊಗೊಂಡ್ರೆ 4 ಗ್ರೂಪ್ ಇದೆ, H ಮತ್ತು OH, CH3, COOH ಗ್ರೂಪ್ ಇದೆ. ಅದರಲ್ಲಿ OH ಗ್ರೂಪ್ಗೆ ಫಸ್ಟ್ ಆರ್ಡರ್ ಪ್ರಿಫರೆನ್ಸ್ ಕೊಡೋದಾದರೆ OHಗೆ ಫಸ್ಟ್ ಕೊಡಬೇಕಾಗತ್ತೆ, ಅದಾದಮೇಲೆ COH ಕೊಡಬೇಕಾಗತ್ತೆ, ಅದಾದಮೇಲೆ CH3 ಕೊಡಬೇಕು, ಅದಾದಮೇಲೆ Hಗೆ ಕೊಡಬೇಕು. Hನ ಬಿಟ್ಬಿಡ್ತೀನಿ. ಇರುವಂಥ 3 ಗ್ರೂಪಲ್ಲಿ ಯಾವ ಥರ ಇದೆ ಅಂತ, COOHಗೆ ನಂಬರ್ 2 ಇದೆ, OHಗೆ ನಂಬರ್ 1 ಇದೆ, CH3ಗೆ ನಂಬರ್ 3 ಇದೆ. ಫಸ್ಟ್ ಸ್ಟ್ರಕ್ಚರ್ನ ತೊಗೊಂಡ್ರೆ OH ಇಂದ ನೀವು ನಂಬರ್ 1 ಸ್ಟಾರ್ಟ್ ಮಾಡಿದ್ರೆ COOHಗೆ ನಂಬರ್ 2 ಆಗುತ್ತೆ, CH3ಗೆ ನಂಬರ್ 3 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಇದು ನಂಬರ್ 1 ಇದೆ, ಇದು ನಂಬರ್ 1 ಇದೆ, ಇದಕ್ಕೆ ನಂಬರ್ 2 ಕೊಡ್ತೀವಿ ನಾವು ಪ್ರಿಫರೆನ್ಷಿಯಲ್ ಆರ್ಡರ್, ಇದಕ್ಕೆ ನಂಬರ್ 3 ಕೊಡ್ತೀವಿ. ಆರ್ಡರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿದೆ. ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ಗೋಸ್ಕರ ಅದನ್ನು ನಾವೇನಂತ ಕರಿತೀವಿ, ಎಸ್ ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ. ಅದನ್ನು ಮಿರರ್ ಇಮೇಜ್ನ ತೊಗೊಂಡ್ರೆ OHಗೆ ನಂಬರ್ 1 ಇದೆ, COOHಗೆ ನಂಬರ್ 2 ಇದೆ, CH3ಗೆ ನಂಬರ್ 3 ಇದೆ. ಸೊ ನೀವು ಒಂದೇ ಆರ್ಡರ್ ಬರಬೇಕು. ನೆಗ್ಲೆಕ್ಟಿಂಗ್ ದಿ 4th ಗ್ರೂಪ್ ವಿತ್ ದ ಲೀಸ್ಟ್ ಪ್ರಿಯಾರಿಟಿ, ಇದೇನಾಗ್ತಿದೆ, ಕ್ಲಾಕ್ವೈಸ್ ಆಗ್ತಿದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, R ಅಂತ ಕರಿತೀವಿ. ಅದನ್ನು ನೀವು ರೂಲ್ಸ್ನಲ್ಲಿ ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.